ಒಂದು ಸುಂದರವಾದ ಕಾಡಿನಲ್ಲಿ ಕುತೂಹಲಕಾರಿ ಪುಟ್ಟ ನರಿ ವಾಸಿಸುತ್ತಿತ್ತು. ನರಿ ಕಾಡಿನ ಪ್ರತಿಯೊಂದು ಮೂಲೆಯನ್ನು ಅನ್ವೇಷಿಸಲು ಇಷ್ಟಪಟ್ಟರು. ಆದರೆ ಅದಕ್ಕೆ ಅರ್ಥವಾಗದ ಒಂದು ವಿಷಯವಿತ್ತು. ಪ್ರತಿದಿನ ರಾತ್ರಿ ನರಿ ಬೆಟ್ಟದ ಮೇಲೆ ಕುಳಿತು ಹೊಳೆಯುತ್ತಿರುವ ಚಂದ್ರನನ್ನು ದಿಟ್ಟಿಸುತ್ತಾ ಅದು ಹೇಗೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಮತ್ತು ಅವನು ಹೋದಲ್ಲೆಲ್ಲ ಅವನನ್ನು ಹಿಂಬಾಲಿಸುತ್ತದೆ ಎಂದು ಯೋಚಿಸುತ್ತಿತ್ತು. ಇತರ ಪ್ರಾಣಿಗಳ ಬಳಿ ಹೋಗಿ ಚಂದ್ರನ ಬಗ್ಗೆ ಕೇಳಲು ಪ್ರಯತ್ನಿಸಿತು. ಆದರೆ ನರಿಗೆ ತಿಳಿದಿರಲಿಲ್ಲ. ಆದರೆ ನರಿಗೆ ಬುದ್ಧಿವಂತ ಹಿರಿಯ ಗೂಬೆ ಯಾವಾಗಲೂ ಇದು ಇರುತ್ತದೆ, ಆದರೆ ಇದು ಕೆಲವು ದಿನಗಳ ಕಾಲ ದೊಡ್ಡದಾಗಿರುತ್ತದೆ ಮತ್ತೆ ಚಿಕ್ಕದಾಗಿ ಕತ್ತರಿಸಿದ ಹಾಗೆ ಕಾಣುತ್ತೆ ಮತ್ತೆ ಪೂರ್ಣವಾಗುತ್ತೆ. ನೀನು ಇದರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಆದರೆ ನರಿಗೆ ಚಂದ್ರನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಒಂದು ರಾತ್ರಿ ನರಿಯು ಚಂದ್ರನನ್ನು ಭೇಟಿ ಮಾಡಲು ನಿರ್ಧರಿಸಿತು. ನರಿಯು ಕಾಡಿನ ಅತ್ಯಂತ ಎತ್ತರದ ಮರವನ್ನು ಏರಿತು. ಆದರೆ ಎಷ್ಟೇ ಎತ್ತರಕ್ಕೆ ಹೋದರೂ ಚಂದ್ರ ದೂರವೇ ಇರುತ್ತಿದ್ದ. ಸ್ವಲ್ಪ ದುಃಖವನ್ನು ಅನುಭವಿಸಿದ ನರಿ ಕೊಂಬೆಯ ಮೇಲೆ ಕುಳಿತು ನಿಟ್ಟುಸಿರು ಬಿಟ್ಟತು. ನರಿಯು ಬೇಸರದಿಂದ ಚಂದ್ರನು ನನ್ನೊಂದಿಗೆ ಏಕೆ ಮಾತನಾಡುವುದಿಲ್ಲ ಎಂದು ಪಿಸುಗುಟ್ಟಿತು. ಅಷ್ಟರಲ್ಲೇ ಮೇಲಿನಿಂದ ಮೃದುವಾದ ಸೌಮ್ಯವಾದ ಧ್ವನಿಯೊಂದು ಕೇಳಿಸಿತು. ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ ಗೆಳೆಯ, ಚಂದ್ರನು ಹೇಳಿದನು. ಧ್ವನಿ ಕೇಳಿದ ನರಿಯು ಸುತ್ತಲೂ ನೋಡಿತು. ಆಗ ಚಂದ್ರ, ಚಿಂತಿಸದಿರು ಗೆಳೆಯ, ನಾನು ಚಂದ್ರ. ನಾನು ರಾತ್ರಿಯನ್ನು ಬೆಳಗಿಸುತ್ತೇನೆ. ಆದ್ದರಿಂದ ನೀವು ಮತ್ತು ಕಾಡಿನ ಎಲ್ಲಾ ಜೀವಿಗಳು ನೆಮ್ಮದಿಯಿಂದ ನಿದ್ದೆ ಮಾಡುವಾಗ ಸುರಕ್ಷಿತವಾಗಿ ಮತ್ತು ಸ್ನೇಹಶೀಲತೆಯನ್ನು ಅನುಭವಿಸಬಹುದು. ನರಿಯ ಕಣ್ಣುಗಳು ಅಗಲವಾದವು. ಅಂದರೆ ನೀನು ನನ್ನ ಮೇಲೆ ನಿಗಾ ಇಟ್ಟಿದ್ದೀಯಾ? ಚಂದ್ರನು ಸ್ವಲ್ಪ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಕೇಳಿದನು. ಹಾಲಿನಂತ ಬೆಳಕನ್ನು ನೀಡುತ್ತಿ ಯಾವಾಗಲೂ ನನ್ನ ಬೆನ್ನ ಹಿಂದೆ ಬರುತ್ತಿ ಎಂದು ಹೇಳಿತು. ಚಂದ್ರ, ನಾನು ಎಲ್ಲರನ್ನೂ ನೋಡಿಕೊಳ್ಳುತ್ತೇನೆ. ಆದ್ದರಿಂದ ಚಿಂತಿಸಬೇಡ. ನಾನು ದೂರವಿದ್ದರೂ ಸಹ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ ಹೇಳಿತು. ಚಂದ್ರನ ಸ್ನೇಹದಿಂದ ಕುಸಿಯಾದ ನರಿಯು ಆ ರಾತ್ರಿಯಿಂದ ನಿದ್ರಿಸುವ ಮೊದಲು ಚಂದ್ರನ ಕಡೆಗೆ ಕೈ ಬೀಸುತ್ತಿತ್ತು. ಇದರಿಂದ ಚಂದ್ರನಿಗೂ ತನ್ನನ್ನು ನೋಡುತ್ತಿರುವ ಸ್ನೇಹಿತನಿದ್ದಾನೆಂದು ತಿಳಿದು ಅತಿ ಪ್ರಕಾಶಮಾನವಾಗಿ ಬೆಳಗಿತು. ಪ್ರತಿ ರಾತ್ರಿಯೂ ಚಂದ್ರ ಮತ್ತು ನರಿಯ ಗೆಳೆತನ ಗಾಢವಾಗಿ ಬೆಳಗಿ ಚಂದ್ರನ ಬಗ್ಗೆ ನರಿಯು ಕಾಡಿನ ಇತರ ಪ್ರಾಣಿಗಳಿಗೆ ಹಲವಾರು ಕುತೂಹಲದ ವಿಷಯವನ್ನು ಹಂಚಿಕೊಂಡಿತ್ತು. ಪ್ರತಿದಿನ ರಾತ್ರಿ ಚಂದ್ರ ಮತ್ತು ನರಿಯು ಮಾತನಾಡಿಕೊಳ್ಳುತ್ತಿದ್ದವು.